ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್ ಎಲ್ರಿಗೂ. ಇವಾಗ ಹೊಸ ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ. ತುಂಬಾ ಥ್ರಿಲ್ಲಿಂಗ್ ಆಗಿದೆ, ನೋಡೋಕೆ ಡಿಫ್ರೆಂಟ್ ಎಕ್ಸೈಟ್ಮೆಂಟಲ್ಲಿದೆ. ಅದನ್ನು ನೋಡ್ತಿದ್ರೆ ಫುಲ್ ಹೇಳೋಕ್ಕಾಗ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಆ ಲೆವೆಲಿಗೆ ಒಂಥರ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಟ್ ಏನೇ ಇರಲಿ, ಏನಿದು ಟಾಸ್ಕು ಯಾವ ಥರ ಅಂತ ಹೇಳಿದ್ರೆ, ಈ ಪ್ರೋಮೋದ ಪ್ರಕಾರ ಬೇಸಿಕಲಿ ಬಿಗ್ ಬಾಸ್ ಬಂದು ಉಳಿದಿರೋ ಮಂಜಣ್ಣನ ಕಡೆ ಟೀಮಲ್ಲಿ ಇಬ್ಬರು ಉಳಿದಿರ್ತಾರೆ, ಮತ್ತು ಹನುಮಂತ ಟೀಮಲ್ಲಿ ಇಬ್ಬರು ಉಳಿದಿರ್ತಾರೆ. ಮಂಜು ಮತ್ತು ಗೌತಮಿ ಆ ಟೀಮಿಂದ ಇದ್ದರೆ, ಈ ಕಡೆ ಭವ್ಯ ಮತ್ತು ಮೋಕ್ಷಿತ ಇರ್ತಾರೆ. ಈ ಇಬ್ಬರಿಗೂ ಒಂದೊಂದು ಟಾಸ್ಕ್ ಕೊಡ್ತಾರೆ. ಬೇಸಿಕಲಿ 2 ಪೆಟ್ಟಿಗೆನ ಕೊಟ್ಟಿರ್ತಾರೆ. ಆ ಪೆಟ್ಟಿಗೆ ಒಳಗಡೆ ನೀರು ತುಂಬ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ. ಆ ಪೆಟ್ಟಿಗೆ, ಒಂದೊಂದು ಪೆಟ್ಟಿಗೆ ಒಳಗಡೆ ಒಂದೊಂದು ಟೀಮಿಂದ ಒಂದೊಂದು ಸದಸ್ಯರು ಬಂದು ಮಲ್ಕೋಬೇಕು. ಅವ್ರು ಮಲ್ಕೊಂಡಂಗೆ ಅದು ನೀರು ಆಟೋಮೆಟಿಕ್ಕಾಗಿ ತುಂಬ್ತಾ ಹೋಗುತ್ತೆ. ಅದು ತುಂಬ್ದಾಗೆ ಬಂದುಬಿಟ್ಟು ಏನು ಇನ್ನೊಬ್ಬ ಸದಸ್ಯರು ಇರ್ತಾರಲ್ವ ಉಳಿದಿರೋರು, ಭವ್ಯ ಆಗಿರ್ಬೋದು ಅಥವಾ ಗೌತಮಿ ಆಡ್ತಾ ಇದ್ದಾರೆ ಇದರಲ್ಲಿ ನೋಡಿದ್ರೆ. ಅವರಿಬ್ಬರು ಬಂದುಬಿಟ್ಟು ಆ ಪೆಟ್ಟಿಗೆ ತುಂಬದ ಹಾಗೆ ಅದರಲ್ಲಿ ಮಲಗಿರೋ ಆ ಕಂಟೆಸ್ಟೆಂಟ್ಗಳು ಮುಳುಗ್ದಿರೋ ಹಾಗೆ ನೋಡ್ಕೋಬೇಕು. ಹೇಗೆ ನೋಡ್ಕೋಬೇಕು? ಅದರಲ್ಲಿರೋ ನೀರು ತೆಗೆದು ಪಕ್ಕದಲ್ಲಿ ಒಂದು ಡ್ರಮ್ ಇಟ್ಟಿರ್ತಾರೆ. ಆ ಡ್ರಮ್ಮಿಗೆ ತೊಗೊಂಡೋಗಿ ತುಂಬಿಸ್ಬೇಕು. ಎಷ್ಟು ಬೇಗ ತುಂಬಿಸ್ತಾರೋ ಅಷ್ಟು ಬೇಗ ನೀರು ಪೆಟ್ಟಿಗೆ ಒಳಗಡೆ ಖಾಲಿ ಆಗುತ್ತೆ. ಎಷ್ಟು ಖಾಲಿಯಾಗಿರುತ್ತೋ ಅಥವಾ ಯಾರು ಹೆಚ್ಚು ಹೊತ್ತು ಅದರೊಳಗಡೆ ಇರ್ತಾರೋ ಅವರು ಈ ಟಾಸ್ಕನ್ನು ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿದ್ರೆ ಅದೇ ಥ್ರಿಲ್ಲಿಂಗ್ ಆಗಿರೋದು. ಯಾಕಂದರೆ ಮಂಜು ಅವರು ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿದೆ ನೀರು. ಮೂಗು ಮಾತ್ರ ಅದರಲ್ಲೂ ಒಂದು 2-3 ಸರಿ ನೀರನ್ನ ಕುಡಿತಾ ಇದ್ದಾರೆ. ಮೂಗೊಳಗಡೆ ಎಲ್ಲ ನೀರು ಹೋಗ್ತಾ ಇದೆ, ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಈ ಕಡೆ ಮೋಕ್ಷಿತ ಅವ್ರಿಗೂ ಆಲ್ಮೋಸ್ಟ್ ಕತ್ತುವರೆಗೂ ನೆಕ್ವರೆಗೂ ಬಂದಿದೆ ನೀರು. ಇನ್ನೇನು ಸ್ವಲ್ಪದರಲ್ಲೇ ಇದೆ ಅವರು ಮುಳುಗೋಗೋದಕ್ಕೆ ಅದರಲ್ಲಿ. ಹೇಗೆ ಆಡ್ತಾ ಇದ್ದಾರೆ ಅದಂತೂ ಒಂಥರ ಥ್ರಿಲ್ಲಿಂಗ್ ಆಗಿದೆ ನೋಡಲಿಕ್ಕೆ. ಬಟ್ ಹೇಗಾಗುತ್ತೆ ನೋಡಬೇಕು ಈ ಗೇಮು. ಇವ್ರೂ ತುಂಬ ಕಷ್ಟಪಟ್ಟು ನೀರು ತುಂಬಿಸ್ತಾ ಇದ್ದಾರೆ. ಬಟ್ ಏನು ಗೊತ್ತಾ, ಪೆಟ್ಟಿಗೆ ದೊಡ್ಡದಾಗಿದೆ, ನೀರೂ ಜಾಸ್ತಿ ತುಂಬ್ತಾ ಇದೆ. ಬಟ್ ಅವ್ರಿಗೆ ಕೊಟ್ಟಿರೋದು ಇದು ಬಂದುಬಿಟ್ಟು ಚಿಕ್ಕ ಮಗ್ಗೋ ಒಂಥರ ಬಾಟಲ್ ಸೈಜ್ ಥರ ಇದೆ. ಚಿಕ್ಕದು ದೊಡ್ಡ ಬಾಟಲ್ ಇರುತ್ತಲ್ವ, ಆ ಸೈಜ್ ಇದೆ. ಅದರಲ್ಲಿ ನೀರು ಎಷ್ಟು ಅವರು ಒಂದು 100 ಸರಿ ಹೋದ್ರೂ ಅದರಲ್ಲಿ ಒಂದು 1/4 ಭಾಗ ಡ್ರಮ್ನು ತುಂಬಿಸೋಕ್ಕಾಗಲ್ಲ. ಅದು ಒಂದು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಭವ್ಯ ಆಗಿರ್ಬೋದು, ಇವರು ಗೌತಮಿ ಆಗಿರ್ಬೋದು. ನೋಡಿದ್ರೆ ಗೊತ್ತಾಗ್ತದೆ ಓ ಅಂದ್ಕೊಂಡು ಫುಲ್ ಸುಸ್ತಾಗಿ ಹೋಗಿದ್ದಾರೆ. ಆ ಕಡೆ ಮನೆಯವರೆಲ್ಲ ಪಾಪ ಆಚೆ ಕಡೆ ಒಳಗಡೆನೇ ಇದ್ದಾರೆ. ಒಳಗಡೆ ನಿಂತ್ಕೊಂಡು ಅವರು ನೋಡ್ತಾ ಇದ್ದಾರೆ ಆ ಗೇಮ್ನ ಹೇಗೆ ಆಡ್ತಾ ಇದ್ದಾರೆ ಏನು ಅಂತ. ಒಬ್ಬೊಬ್ಬರು ರಿಯಾಕ್ಷನ್ನು ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ. ನನಗನ್ಸೋ ಪ್ರಕಾರ ಇವತ್ತು ಏನು ಈ ಟಾಸ್ಕ್ ಕೊಟ್ಟಿದ್ದಾರಲ್ವ, ಇದೇ ಲಾಸ್ಟ್ ಟಾಸ್ಕ್ ಆಗೋ ಕಾಣುತ್ತೆ ಸಪ್ರೇಟಾಗಿ. ಒಂದು ಸರಿ ಯಾವ ಟೀಮ್ ಸೋಲ್ತು ಅಂತ ಗೊತ್ತಾಗುತ್ತಲ್ವ, ಆ ಟೀಮ್ ಬಂದುಬಿಟ್ಟು ಒಂದು ಕಂಟೆಸ್ಟೆಂಟ್ನ ತೆಗೆದಾಕಬೇಕಾಗುತ್ತೆ. ಈ ಕಡೆ ಗೆದ್ದಿರೋರು ಬಂದುಬಿಟ್ಟು ಅಗೇನ್ ಇವರು ಟಿಕೆಟ್ ಟು ಫಿನಾಲೆಗೆ ಬ್ಯಾಟ್ಸ್ ತೊಗೊಳ್ತಾರೆ. ಇನ್ನು ಉಳಿದಿರೋ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇರ್ತಾರಲ್ವ, ಅವರಿಬ್ಬರು ಮಧ್ಯೆ ಯಾವುದಾನ ಒಂದು ಟಾಸ್ಕ್ ಕೊಟ್ಟು ಅವರಿಬ್ಬರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇದೆಯಾ ಅಂತ ಇವತ್ತು ಎಪಿಸೋಡ್ ನೋಡಿದ್ರೇ ಗೊತ್ತಾಗೋದು. ಇರಬಹುದು, ಯಾಕಂದರೆ ಲಾಸ್ಟ್ ಒಬ್ಬೊಬ್ರು ಉಳ್ಕೊಳ್ತಾರೆ. ಅವ್ರನ್ನ ಯಾವ ಆಧಾರದ ಮೇಲೆ ಆಚಾಡೋಕ್ಕಾಗುತ್ತೆ, ಆಧಾರದ ಮೇಲೆ ಒಳಗಡೆ ಬ್ಯಾಡ್ಜ್ ಕೊಡ್ಲಿಕ್ಕಾಗುತ್ತೆ ಅಲ್ವಾ. ಹಾಗಾಗಿ ಇವತ್ತು ಕಾದಿದ್ದು ನೋಡಬೇಕು. ಇವತ್ತಿನ ಈ ಎಪಿಸೋಡಲ್ಲಿ ಯಾರು ಟಿಕೆಟು ಫಿನಾಲೆಗೆ ಹೋಗ್ತಾರೆ ಅಥವಾ ಯಾರು ಟಿಕೆಟ್ ಟು ಹೋಮ್ ರಿಬ್ಬನ್ನ ಕಟ್ ಮಾಡಿಸ್ಕೊಳ್ತಾರೆ ಅಂತ ಕಾದಿದ್ದು ನೋಡಬೇಕು. ತುಂಬಾ ಥ್ರಿಲ್ಲಿಂಗ್ ಆಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ನಾಳೆ ಬಂದುಬಿಟ್ಟು ಫ್ರೈಡೇ. ಅಗೇನ್ ನಾಳೆ ನನಗನ್ಸಿರೋ ಪ್ರಕಾರ 100% ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳು ನಾಳೆನೇ ಆಗುತ್ತೆ. ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾರು ಟಿಕೆಟ್ ಟು ಫಿನಾಲೆ ಹೋಗೋ ಕಂಟೆಸ್ಟೆಂಟ್ ಅಂತ ಹೇಳಿಬಿಟ್ಟು. ನಾಳೆವರೆಗೂ ಕಾಯಬೇಕು, ಇವತ್ತಿನ ಎಪಿಸೋಡ್ನೂ ನೋಡಬೇಕು. ನೋಡೋಣ ಹೇಗಿರುತ್ತೆ ಅಂತ. ನಿಮ್ಮೆಲ್ರಿಗೂ ಈ ಪ್ರೋಮೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಚಾನಲು ಹೊಸ ಚಾನಲು, ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟು ಮತ್ತೊಂದು ಅಪ್ಡೇಟಲ್ಲಿ. ಓಕೆನಾ? ಇಷ್ಟ ಆಗಿರುತ್ತೆ ಇವತ್ತಿನ ಈ ಪ್ರೋಮೋ ಡೀಟೇಲ್ಸ್.